good morning. Good morning, ma'am. Sit down everyone. ಇವತ್ತು ನಾವು ಫೋಕಸ್ ಬಗ್ಗೆ ತಿಳಿಯೋಣ. ಮ್ಯಾಮ್, ಫೋಕಸ್ ಅಂದ್ರೆ ಏನು ಮ್ಯಾಮ್? ನಮಗೆ ಗೊತ್ತಿಲ್ಲ ಅಂತಾನೆ ಮ್ಯಾಮ್ ಹೇಳ್ತಾರೆ, ಟೇಕ್ ಮಾಡೋ ಗೊತ್ತಾಗುತ್ತೆ. ಅವ್ರಿಗೆ ಆಟ್ಲ ಜಾಸ್ತಿ. ಇವನಿಗೆ ಎಷ್ಟು ಅರ್ಜೆಂಟು, ಮ್ಯಾಥ್ಸ್ ನೋಡಿದ್ರೆ ಹಣೆ ಬಾರ ಗೊತ್ತಾಗುತ್ತೆ. ನೀನು ಈ ಥರ ಮಾತಾಡೋದು ತಪ್ಪು. ನಿಂಗೆ ಗೊತ್ತಾ ಅವ್ರ ಕ್ರಿಕೆಟ್ ಪ್ಲೇಯರು? ಒಬ್ಬೊಬ್ಬರ ಫೋಕಸ್ ಒಂದೊಂಥರ ಇರುತ್ತಲ್ವಾ? ಹೇ ಲವ್ ಇಟ್, ವಾಟ್ ಡಿಡ್ ಯು ಸೇ? ಫೋಕಸ್, ಅದರ ಬಗ್ಗೆ ಇವತ್ತು ನಾವು ತಿಳಿಯುತ್ತಿದ್ದೇವೆ. ಮ್ಯಾಮ್, ಹಾಗಾದ್ರೆ ಏನು ಮ್ಯಾಮ್? ಮ್ಯಾಮ್ ನಾನು ಹೇಳ್ತೀನಿ. ಸಾತ್ವಿಕ್, ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ನಾವು 100% ಅಟೆನ್ಷನ್ ಕೊಟ್ಟು ಕೆಲಸ ಮಾಡಿದ್ರೆ ಅದನ್ನು ಫೋಕಸ್ ಅಂತಾರೆ. ಮ್ಯಾಮ್, ನಮ್ಮ ಅಮ್ಮನೂ ಹೀಗೆ ಹೇಳ್ತಾರೆ, ಸ್ಟಡೀಸಲ್ಲಿ ಫೋಕಸ್ ಮಾಡಬೇಕಂತ. ಕರೆಕ್ಟ್, ಫೋಕಸ್ ಮಾಡಿದ್ರೆ ಯಾವತ್ತೂ ಫೇಲ್ ಆಗಲ್ಲ. ನಾಳೆ PTM ಇದೆ, ಪೇರೆಂಟ್ಸ್ ಬರ್ತಾರೆ. Yes, ma'am. ಥ್ಯಾಂಕ್ ಯು ಕ್ಲಾಸ್. ಥ್ಯಾಂಕ್ ಯು ಮ್ಯಾಮ್. ಈಗ ಓದ್ತಿದ್ದಾರೆ, ಎನಿ ಕಂಪ್ಲೇಂಟ್ಸ್? ಚೆನ್ನಾಗಿ ಓದ್ತಿದ್ದಾರೆ, ಫೋಕಸ್ ಬೇಕು. ದೇರ್ ಕೆಪಾಬಲ್ ಇನಫ್. ಹೌದಾ? ಸರಿ, ಅವ್ರು ಏನು ಮಾಡೋದು ನನಗೂ ಗೊತ್ತಾಗ್ತಾನೇ ಇಲ್ಲ. ನನಗೂ ಅಷ್ಟೇ ಗೊತ್ತಾಗ್ತಾನೇ ಇಲ್ಲ. ನೋಡ್ಕೊತೀವಿ ಬಿಡಿ ಮ್ಯಾಮ್. ಸರಿ, ಬಾಯ್ ಮ್ಯಾಮ್. ಬಾಯ್. ಇಷ್ಟೇನಾ ನಿರ್ಮಲಾ? ಹಾಂ, ವಿತ್ ಫುಲ್ ಫೋಕಸ್. ಓಹೋ, ಹೇಗೆ ಸಾಧ್ಯ? ನಮ್ಮ ಮಕ್ಕಳು ಫೋಕಸ್ ಮಾಡೋದೇ ಇಲ್ಲ. ಇವನಿಗೋಸ್ಕರ ನಾನು ಫೋಕಸ್ ಆ್ಯಪ್ನ ಯೂಸ್ ಮಾಡ್ತೀನಿ. ಮೋನಿಶ್ ಹೋಮ್ವರ್ಕ್ ಮಾಡೋ ಟೈಮಲ್ಲಿ ಆ್ಯಪ್ನ ಆಕ್ಟಿವೇಟ್ ಮೋಡಲ್ಲಿ ಹಾಕ್ತೀನಿ. ಆಗ ಯಾವುದೇ ರೀತಿ ಗೇಮ್ ನೋಟಿಫಿಕೇಶನ್ ಬರಲ್ಲ ಆ್ಯಂಡ್ ಸ್ಟಡಿ ಮ್ಯೂಸಿಕ್ ಪ್ಲೇ ಆಗ್ತಾನೆ ಇರುತ್ತೆ. ಸೊ ನನ್ನ ಫೋಕಸ್ ಆಗಿ ಓದ್ತಾನೆ. ನೀವು ಬೇಕಾದ್ರೆ ನೀವು ಕೂಡ ಫೋಕಸ್ ಆ್ಯಪ್ನ ಯೂಸ್ ಮಾಡ್ಬೋದು. ಖಂಡಿತ ನಾವು ಕೂಡ ಫೋಕಸ್ ಆ್ಯಪ್ನ ಯೂಸ್ ಮಾಡ್ತೀವಿ. ಫೋಕಸ್